ಇವ್ನು ಬರ್ದಿರೋ ತಗೊಂಡೋಗಿ ನೀವು ಕೊಟ್ಟರೆ ಮುಗೀತು. ಅವ್ನ ಜೊತೆ ನಿಮ್ಮ ಟಿ ಸಿ ಕೊಟ್ಟೆ ಕಳಿಸ್ಬಿಡ್ತಾರೆ. ಗೈಸ್ ಕಾಲೇಜ್ ಹತ್ರ ಬಂದಿದ್ದೀವಿ. ನಮ್ಮ ಮಗನ ಟಿ ಸಿ ಇಸ್ಕೊಂಡು ಹೋಗಕ್ಕೆ. ಇವನು ಇವತ್ತು ಸ್ನಾನ ಮಾಡ್ಕೊಂಡು ಫುಲ್ ಕಟಿಗೆಲ್ಲ ಮಾಡ್ಸ್ಕೊಂಡು ಬಂದವನಿ ನೋಡ್ರಿ. ಲಾಂಗ್ ಗೇಟ್ ಅಂತ ಹೇಳ್ಬಿಟ್ಟು ಫುಲ್ಲು ವೈರಲ್ ಆಗಿಬಿಟ್ಟಿನಲ್ಲ ಇವನೇ. ಅಲ್ಲಿ ನಮ್ಮ ಸೋಡ ಪಾಪ ಮೊನ್ನೆಯಿಂದ ಪೇಪರ್ ಐತವನಲ್ಲೇ ನೋಡ್ರಿ. ಬರ್ತೀವಿ ಹೋಯ್ತೀವಿ ಬರ್ತೀವಿ ಹೋಯ್ತೀವಿ ಕೊಡ್ತಾನೆ ಇಲ್ಲ ಅವನಂತೂ ಪಾಪ. ಏನಂತ ಆಕಾಶ ಅವನಿಗೆ ಮಕ ತೊಳ್ದಿಲ್ಲ ಅವನು. ನೀನು ತೊಳೆದಿದ್ಯಾ? ಮತ್ತೆ ಎಲ್ಲ ಸೋಪೆಲ್ಲ ಹಂಗೆ ಐತೆ ಸಡಲ್ಲೆಲ್ಲ. ಗಾಯ್ಸ್ ನಮ್ಮ ಹುಡುಗನ್ನ ಇವ್ನು ಜಗಳ ಮಾಡ್ಕೊಂಡಿದ್ದ ಮೇಲೆ ಕಂಪ್ಲೇಂಟ್ ಆಗಿತ್ತಂತೆ. ಸೊ ಲೆಟ್ರ್ ಬರಿ ಅಂತ ಹೇಳೋ. ಲೆಟ್ರ್ ಬರೆಯಕ್ಕೆ ಬರ್ತಾ ಇಲ್ಲ ಹುಡುಗನಿಗೆ ಪಾಪ. ಏನು ಮಾಡ್ತೀರಾ, ನಾನೇ ಬರ್ಕೊಟ್ಟಿದ್ದೀನಿ ಲೆಟ್ರು. ಇಲ್ಲಿ ನಾ ಇನ್ನೊಂದು ಲೆಟ್ರ್ ಬರೀತಾನೆ ಆಕಾಶ. ಅವನಿಗೆ ಬರೆಯಕ್ಕೆ ಬರಲ್ಲ. ಲೆಟ್ರ್ ಬರೆಯಕ್ಕೆ ಹೋಯ್ತಾವ ನೋಡ್ರಿ. ಅವ್ನಿಗೆ ಹತ್ರ ಇಸ್ಕೊಳ್ರಲ್ಲ, ಅವ್ನು ಬರೆಯಕ್ಕೆ ಬರಲ್ಲ ಕಣ್ರು. ಯಾವ ಬೋಳಿ ಮಗ ಹೇಳಿದ್ರಿ ನಾವು ಅವನಿಗೆ ಆಯ್ತು. ಅವನಿಗೆ ಆರ್ಟ್ಸ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಆರ್ಟ್ಸು 4 ಅಕ್ಷರ ಐತೆ ನೋಡಿ, ARTS ಅಂತ. ಅದನ್ನ ಬರೆಯಕ್ಕೂ ಬರಲ್ಲ ಅವ್ನಿಗೆ. ಅವ್ನು ಲೆಟ್ರ್ ಬರೀತಾನೆ ನೋಡ್ರಿ ಇಲ್ಲಿ. ಇವ್ನು ಬರ್ದಿರೋ ತಗೊಂಡೋಗಿ ನೀವು ಕೊಟ್ಟರೆ ಮುಗೀತು. ಅವನ ಜೊತೆ ನಿಮ್ಮ ಟಿ ಸಿ ಕೊಟ್ಟೆ ಕಳಿಸ್ಬಿಡ್ತಾರೆ. ಅವ್ನು ಬೈ ಕೊಡ ಆಕಾಶಲ್ಲ ಏನೋ ಕಾಲ್ ಮಾಡ್ತೀವಿ. ಏನ ಏನು ಹೇಳ ಹ್ಯಾಂಡ್ ರೈಟಿಂಗು ಏನು ಹೇಳಪ್ಪ ನಿನ್ನೆ ಏನಂತ ಬರ್ದೆ ಅಲ್ಲೋಡಲ್ಲಿ ಲೆಟ್ರ್ ಇಷ್ಟೇನಾಯ್ತು. ಲೇ ಜಾನ್ ಟಿವಿ ಯಾರಿಗೆ ಬರೀತದೆ ಅಂತ ಓದದ್ ಕಲರೇ ಬರ್ದಿದ್ದೆ ನಾವು ಇದಲ್ಲಿ. ಇಂದ ಇವನಿಂದ ಯಾರಿಗೆ ಬರೀತಾರ ಲೆಟ್ರು? ಪ್ರಾಂಶುಪಾಲರಿಗೆ ಬರ್ದಿಲ್ವಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಹೆಂಗ್ ಬರಿಬೇಡ್ರಿ ಕಂಡ ಅವ್ನು ನೋಡ್ಕೊಂಡ್ ಬರಿಯೋ. ಇದೇನು ಯಾಕೆ ಈ ತರ ಬರಿಯೋ. ಇವ್ನ ಹೆಸರು ಬರ್ಬಿಟ್ಟು ಕೆಳಗಡೆ ಗೆ ಮುಖ್ಯ ಪದರಿಗೆ PUP ಅಂತ ಬರಿಬೇಕು. ಇವ್ನು ನೋಡಿದ್ರೆ ಏನೋ ಬರೀತಾರೆ. ಲೆಟರ್ ಅಲ್ಲ ಮಾಡಲ್ಲ ಕಣಲ್ಲಿ. ಇದು ನೀನು ಕೊಡೋ ಸೈನ್ ಹಾಕಿಲ್ಲ ಅಂದ್ರೆ ನಾನು ಇವತ್ತೇ ನಮ್ಮ ಸತ್ತೋಗ್ಬಿಡ್ತಾನೆ. TCನೇ ಇಸ್ಕೊಳ್ಳೋದಿಲ್ಲ. ಲೋಯ್ ತಾಂಡ ಈ ತರ ತೋರ್ಸಿದ್ರೆ ನೀನು ನಿನ್ಗೆ ಇವತ್ತೇ TC ಕೊಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಇವಾಗೆಲ್ಲ ನಾವು ಇಲ್ಲಿ ಬೈದ್ರೆ ಆ ಕಡೆಯಿಂದ ಬರ್ಸ್ಕೊಂಡ್ ಕಾಲೇಜಿಗೆ ಹೋಗ್ತಾರೆ. ಬೈದ್ರೆ ಲೆಟರ್ ಬರ್ಕೊಡ್ತಾವ್ರೆ. ಏನ್ ಕಾಲೇಜು ಎಲ್ಲ ಕಿತ್ತೋದ್ ನನ್ನ ಮಗ.